ಬೈಬಲ್ ಸಂಪೂರ್ಣವಾಗಿ ಸಂರಕ್ಷಿಸಲ್ಪಟ್ಟಿಲ್ಲ ಎಂಬ ಅಂಶದ ಮೇಲೆ ಸಂವಾದವಾಗಿದೆ. ಮೊದಲು ಅದು ನನಗೆ ಗೊತ್ತು, ನಾನು ಸರಿ ಎಂದು ಯೋಚಿಸುವುದಿಲ್ಲ, ಯಾಕೆಂದರೆ ಕ್ರೈಸ್ತರು ನಮ್ಮ ಧರ್ಮಗ್ರಂಥವನ್ನು ಮುಸ್ಲಿಮರು ತಮ್ಮ ಗ್ರಂಥವನ್ನು ಹಿಡಿದಿಟ್ಟುಕೊಳ್ಳುವ ರೀತಿಯಲ್ಲಿಯೇ ಕ್ರೈಸ್ತರು ಹಿಡಿದಿಟ್ಟಿರುವುದಿಲ್ಲ, ಕಾಪಾಡಿಕೊಂಡಿರುವುದಿಲ್ಲ. ಕ್ರೈಸ್ತರ ಪ್ರಕಾರ ಬೈಬಲ್ ಐತಿಹಾಸಿಕ ದಾಖಲೆಗಳ ವಿಶ್ವಾಸಾರ್ಹವಾದ ಒಂದು ಸಂಗ್ರಹವಾಗಿದೆ. ಇತರ ಪ್ರತ್ಯಕ್ಷದರ್ಶಿಗಳ ಜೀವಿತಾವಧಿಯಲ್ಲಿ ಪ್ರತ್ಯಕ್ಷದರ್ಶಿಗಳು ಬರೆದಿದ್ದಾರೆ, ಮತ್ತು ನಾನು ಈಗಾಗಲೇ ಈ ವಿಡಿಯೋದಲ್ಲಿ ಅದರ ಕುರಿತಾಗಿ ಲಿಂಕ್ ಅನ್ನು ಕೊಟ್ಟಿದ್ದೇನೆ. ಈಗ ನಮ್ಮ ಮುಸ್ಲಿಂ ಸ್ನೇಹಿತರಿಗಾಗಿ ಬೈಬಲ್ ಅನ್ನು ಕುರಾನ್ನಂತೆ ಸಂಪೂರ್ಣವಾಗಿ ಸಂರಕ್ಷಿಸಲಾಗಿಲ್ಲ. ಆದ್ದರಿಂದ ಕುರಾನ್ನ ಪರಿಪೂರ್ಣ ಸಂರಕ್ಷಣೆ ಎಂದರೇನು ಎಂಬುದನ್ನು ತಿಳಿದುಕೊಳ್ಳೋಣ. ಕುರಾನ್ ಅನ್ನು ನಾವು ಪ್ರವಾದಿಯವರ ಕಾಲದಿಂದ ಇಲ್ಲಿಯವರೆಗೆ ಪದಕ್ಕೆ ಪದ, ಅಕ್ಷರದಿಂದ ಅಕ್ಷರಕ್ಕೆ ಸಂರಕ್ಷಿಸಲಾಗಿದೆ, ಕಾಪಾಡಲಾಗಿದೆ. ನಾವು ಬೈಬಲ್ನ ಹಸ್ತಪ್ರತಿಗಳ ಕುರಿತು ಚರ್ಚಿಸುವಾಗ ಕುರಾನ್ನ ಹಸ್ತಪ್ರತಿಗಳ ಬೆಳಕಿನಲ್ಲಿ ನಾವು ಅದನ್ನು ಮಾಡಬೇಕು. ವಾಸ್ತವದ ಸಂಗತಿಯೆಂದರೆ ಕುರಾನ್ನ ಹಸ್ತಪ್ರತಿಗಳ ಮೇಲೆ ವಿಮರ್ಶಾತ್ಮಕ ಪಠ್ಯದ ವಿಮರ್ಶಾತ್ಮಕ ಕೆಲಸದ ಬಗ್ಗೆ ಯಾವುದೇ ಕೆಲಸವನ್ನು ಮಾಡಲಾಗಿಲ್ಲ. ಮುಹಮ್ಮದ್ನ ಮರಣದ ಕೆಲವೇ ವರ್ಷಗಳ ನಂತರ ಒಮರ್ ಆತನು ಕುರಾನ್ ಜೋಡಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಿಲ್ಲ. ಹೌದು, ಕುರಾನ್ನ ಸಂಕಲನವು ಜೋಡಣೆಯನ್ನು ಬೈಬಲ್ಗಿಂತ ಬಹಳ ಭಿನ್ನವಾಗಿದೆ. ಬೈಬಲ್ 66 ಪುಸ್ತಕಗಳು, 39 ಹಳೆಯ ಒಡಂಬಡಿಕೆ, 27 ಹೊಸ ಒಡಂಬಡಿಕೆಯಲ್ಲಿವೆ ಎಂದು ನಿಮಗೆ ತಿಳಿದಿದೆ. ಕುರಾನ್ ತುಂಬಾ ವಿಭಿನ್ನವಾಗಿದೆ ಮತ್ತು ನಿಜವಾಗಿಯೂ ಇದು ಇಸ್ಲಾಮಿಕ್ ಮೂಲಗಳ ಪ್ರಕಾರ ಮಾತ್ರ ಜೋಡಿಸಲು ಪ್ರಾರಂಭಿಸಿದೆ. ಈಗ ನಾವು ಇಸ್ಲಾಮಿಕ್ ಮೂಲಗಳನ್ನು ಎಷ್ಟು ನಂಬಬಹುದು ಎಂದು ನನಗೆ ಖಚಿತವಿಲ್ಲ. ಆದರೆ ಇಸ್ಲಾಮಿಕ್ ಮೂಲಗಳ ಪ್ರಕಾರ ಕುರಾನನ್ನು ಮುಹಮ್ಮದ್ ಆತನ ಉತ್ತರಾಧಿಕಾರಿಯಿಂದ ಜೋಡಿಸಲಾಗಿಲ್ಲ ಮತ್ತು ಅವರ ಉತ್ತರಾಧಿಕಾರಿಯಿಂದ ಸಂಕಲನಗೊಂಡ ಆವೃತ್ತಿ ಇತ್ತು, ಆದರೆ ಅಂತಿಮ ಆವೃತ್ತಿಯನ್ನು 3ನೇ ಉತ್ತರಾಧಿಕಾರಿಯಿಂದ ಸಂಕಲ್ಪಿಸಲಾಗಿದೆ. ಮತ್ತು ನೀವು ಇದಕ್ಕೆ ಪುರಾವೆಗಳನ್ನು ಬಯಸಿದರೆ ಅವರು ಏನು ಮಾಡಿದರು? ಇದು ಸುನ್ನಿ ಮುಸ್ಲಿಮರ ಪ್ರಕಾರ ಅತ್ಯಂತ ವಿಶ್ವಾಸಾರ್ಹವಾದ ಮಹಮ್ಮದನ ಸಂಪ್ರದಾಯಗಳ ಪುಸ್ತಕವಾದ ಹದೀಸ್ ಪುಸ್ತಕವನ್ನು ನೋಡಿರಿ. ಅದನ್ನು ಸಾಹಿ ಅಲ್ ಬುಖಾರಿ ಎಂದು ಕರೆಯಲಾಗುತ್ತದೆ. ಸಂಪುಟ 6 ಪುಸ್ತಕ 61 ಅನ್ನು ನೋಡಿರಿ ಮತ್ತು ಹದೀಸ್ ಸಂಖ್ಯೆ 509 ಮತ್ತು 510 ಅನ್ನು ಓದಿರಿ. ಆದ್ದರಿಂದ 661, 509, 510 ಇದು ಕುರಾನ್ನ ಒಂದು ಆವೃತ್ತಿಯನ್ನು ಮಾಡಲು ಮತ್ತು ನಂತರ ಎಲ್ಲಾ ಪುರಾವೆಗಳನ್ನು ಸುಟ್ಟುಹಾಕಲು ಉತ್ಮಾನ್ ಅವರು ಹೇಳಿದನು. ಎಲ್ಲಾ ಆರಂಭಿಕ ಕುರಾನಿಕ್ ಹಸ್ತಪ್ರತಿಗಳನ್ನು ಸಂಗ್ರಹಿಸಲು ಸಿದ್ಧರಿದ್ದಾರೆ ಎಂದು ತೋರಿಸುತ್ತದೆ. ಕುರಾನ್ ಆರಂಭದಲ್ಲಿ ಸಂಕಲನ ಆದ ರೀತಿಯಲ್ಲಿ ಅದು ಏನು? ಈ ಹದೀಸ್ಗಳಲ್ಲಿ ನಾವು ಕಲಿಯುವುದು ಏನೆಂದರೆ ಅವರ ವಂಶದಲ್ಲಿ 3ನೇ ಖಲೀಫ್ ಆಗಿದ್ದ ವ್ಯಕ್ತಿ ಅದು ಮುಹಮ್ಮದ್, ಮತ್ತು ನಂತರ ಅದು ಅಬು ಬುಕರ್, ಮತ್ತು ನಂತರ ಅದು ಒಮರ್, ಮತ್ತು ನಂತರ ಅದು ವಂಶದ ರೀತಿಯ ಉತ್ಮಾನ್. ಕುರಾನ್ ಪಠಿಸಲ್ಪಡುವ ರೀತಿಯಲ್ಲಿ ಉತ್ಮಾನ್ ಸಾಮ್ರಾಜ್ಯದಲ್ಲಿ ಹಲವಾರು ವ್ಯತ್ಯಾಸಗಳನ್ನು ಹೊಂದಿದ್ದನು ಮತ್ತು ಅವನು ಎಲ್ಲಾ ಕುರಾನ್ ಹಸ್ತಪ್ರತಿಗಳನ್ನು ಒಟ್ಟುಗೂಡಿಸಲು ಆಜ್ಞಾಪಿಸಿದನು. ಮುಹಮ್ಮದ್ ನಂತರ ಸುಮಾರು 17 ವರ್ಷಗಳ ನಂತರ ಅವರು ಎಲ್ಲಾ ಕುರಾನ್ ಹಸ್ತಪ್ರತಿಗಳನ್ನು ಒಟ್ಟುಗೂಡಿಸಲು ಆದೇಶಿಸುತ್ತಾರೆ. ಅವರು ಅವುಗಳನ್ನು ಸುಟ್ಟುಹಾಕುತ್ತಾರೆ ಮತ್ತು ಅವರು ಅಧಿಕೃತ ಕುರಾನ್ ಅನ್ನು ಹೊರಹಾಕುತ್ತಾರೆ. ಅಲ್ಲಿ ಬೈಬಲ್ನೊಂದಿಗೆ ಯಾರೂ ಹಾಗೆ ಮಾಡಿಲ್ಲ. ವ್ಯತ್ಯಾಸಗಳು ಮತ್ತು ಬದಲಾವಣೆಗಳನ್ನು ಯಾರೂ ಪತ್ತೆಹಚ್ಚಲು ಸಾಧ್ಯವಾಗದ ರೀತಿಯಲ್ಲಿ ಬೈಬಲನ್ನು ಸಂಗ್ರಹಿಸಲು ಮತ್ತು ಬದಲಾಯಿಸಲು ಯಾವುದೇ ಮಾರ್ಗವಿಲ್ಲ, ಅವಕಾಶವಿಲ್ಲ. ಆದರೆ ಉತ್ಮಾನ್ನೊಂದಿಗೆ ಖಂಡಿತವಾಗಿಯೂ ಅದು ಸಂಭವಿಸಿದೆ ಮತ್ತು ಅದು ಸಂಭವಿಸಿದ ಸಮಯವಿತ್ತು, ಏಕೆಂದರೆ ಆರಂಭಿಕ ಇಸ್ಲಾಮಿಕ್ ದಾಖಲೆಗಳು ನಂತರ ಮುಸ್ಲಿಂ ವಿದ್ವಾಂಸರು ಹೇಳುತ್ತಿರುವ ವಿಷಯಗಳನ್ನು ದಾಖಲೆ ಮಾಡುತ್ತವೆ. ನಾನು ಈ ವಾಕ್ಯವನ್ನು ಪಠಿಸುತ್ತಿದ್ದೆ, ನಾನು ಅದನ್ನು ಇನ್ನು ಮುಂದೆ ಕುರಾನ್ನಲ್ಲಿ ಕಾಣುವುದಿಲ್ಲ. ನೀವು ಕುರಾನ್ ಯೂಸುಫ್ ಅಲಿ ಅನುವಾದದ ಪ್ರತಿಯನ್ನು ಹೊಂದಿದ್ದರೆ ಅಧ್ಯಾಯ 33 ಅದರಲ್ಲಿ ವಚನ 6 ಅನ್ನು ನೋಡಿರಿ. ಈ ಕುರಾನ್ ಅಡಿ ಟಿಪ್ಪಣಿಗಳಲ್ಲಿ ಕುರಾನ್ ಆರಂಭಿಕ ಮತ್ತು ಅತ್ಯಂತ ಗೌರವಾನ್ವಿತ ಶಿಕ್ಷಕರಲ್ಲಿ ಒಬ್ಬರು ಹೇಳುವುದನ್ನು ನೀವು ನೋಡುತ್ತೀರಿ. ಅಲ್ಲಿ ಬೇರೆ ಬೇರೆ ಪದಗಳಿದ್ದವು. ನೀವು ಸಾಹಿಹ್ ಮುಸಲ್ಮಾನರ ಬಳಿಗೆ ಹೋದರೆ ಅದು ಕುರಾನ್ ಸಂಪೂರ್ಣ ಅಧ್ಯಾಯಗಳು ಕಾಣೆಯಾಗಿದೆ ಎಂದು ಹೇಳುವುದನ್ನು ನೀವು ನೋಡುತ್ತೀರಿ. ಆದ್ದರಿಂದ ನಾವು ಈ ಸಂಭಾಷಣೆಗೆ ಸಮಾನ ಮಾನದಂಡದೊಂದಿಗೆ ಬರುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಬೇಕು. ವಿಶೇಷವಾಗಿ ನಾವು ಹಸ್ತಪ್ರತಿಗಳನ್ನು ಚರ್ಚಿಸುತ್ತಿರುವಾಗ ಮುಸ್ಲಿಮರು ತಮ್ಮ ಇಸ್ಲಾಮಿಕ್ ನಂಬಿಕೆಯೊಂದಿಗೆ ತುಂಬಾ ಆರಾಮದಾಯಕವಾಗಲು ಕಾರಣವೆಂದರೆ ಅವರು ತಮ್ಮ ಸ್ವಂತ ಸಂದೇಶವನ್ನು ವಿಮರ್ಶಾತ್ಮಕವಾಗಿ ನೋಡದ ಕಾರಣ ಜನರು ಕ್ರೈಸ್ತರ ಸಂದೇಶವನ್ನು ವಿಮರ್ಶಾತ್ಮಕವಾಗಿ ನೋಡುತ್ತಿದ್ದಾರೆಂದು ನಾನು ಭಾವಿಸುತ್ತೇನೆ. ನೀವು ಮುಂಚಿನ ಇಸ್ಲಾಮಿಕ್ ದಾಖಲೆಗಳನ್ನು ನೋಡುತ್ತೀರಿ ಮತ್ತು ಮುಸ್ಲಿಮರು ಕೇವಲ ಗೊತ್ತುಗುರಿಯಿಲ್ಲದ ಮುಸ್ಲಿಮರಲ್ಲ, ಆದರೆ ಕುರಾನ್ ರಕ್ಷಣೆಯನ್ನು ವಹಿಸಿಕೊಟ್ಟ ಮುಸ್ಲಿಮರು ಪರಸ್ಪರ ವಾದಿಸುತ್ತಿರುವುದನ್ನು ನೀವು ನೋಡುತ್ತೀರಿ. ಅದರೊಳಗೆ ಏನು ಆಗುತ್ತದೆ ಮತ್ತು ಯಾವುದು ಇಲ್ಲ ಎಂಬುದರ ಮೇಲೆ ವಾದವನ್ನು ನೋಡುತ್ತೀರಿ. ನಾವು ಇದನ್ನು ಎಲ್ಲಿ ನೋಡಲು ಪ್ರಾರಂಭಿಸುತ್ತೇವೆ? ಸಹೀಹ್ ಬುಖಾರಿ ಸಂಪುಟ 6 ಪುಸ್ತಕ 61ರಲ್ಲಿ ಇದನ್ನು ನೋಡಲು ಪ್ರಾರಂಭಿಸುತ್ತೇವೆ. ಇಡೀ ಪುಸ್ತಕವು ಕುರಾನ್ ಹೇಗೆ ಒಟ್ಟಿಗೆ ಬಂದಿತು ಎಂಬುದರ ಸಂಗ್ರಹವಾಗಿದೆ. ಕುರಾನ್ ಅನ್ನು ಹೇಗೆ ಸಂಕಲಿಸಲಾಗಿದೆ ಎಂಬುದನ್ನು ನೀವು ತಿಳಿದುಕೊಳ್ಳಲು ಸಹೀಹ್ ಬುಖಾರಿಯ ಪುಸ್ತಕ 61 ಅನ್ನು ಓದಿದ ಪ್ರಕಾರ ಮುಹಮ್ಮದ್ ಅವರು ಮತ್ತೆ ಕುರಾನ್ 4 ಶಿಕ್ಷಕರನ್ನು ಆಯ್ಕೆ ಮಾಡಿದರು. ಮುಹಮ್ಮದ್ ಹೇಳಿದಂತೆ ನೀವು ಕುರಾನ್ ಕಲಿಯಲು ಬಯಸಿದರೆ ಈ 4 ವ್ಯಕ್ತಿಗಳ ಬಳಿಗೆ ಹೋಗಿ. ಅವರು ಅಬ್ದುಲ್ಲಾ ಮಸೂದನನ್ನು ಪ್ರಸ್ತಾಪಿಸಿದ ಮೊದಲ ವ್ಯಕ್ತಿ ಮತ್ತು ನಂತರ ಅವರು ಇತರ 2 ವ್ಯಕ್ತಿಗಳಾದ ಸಲೀಂ, ಇಮ್ರಾನ್ ಮತ್ತು ಮೌದನನ್ನು ಉಲ್ಲೇಖಿಸುತ್ತಾರೆ ಮತ್ತು 4ನೆಯವರು ಆಬನ ಕಾಬ್ ಪಾಲಿಸು ಎಂದು ಅವರು ಉಲ್ಲೇಖಿಸಿದ್ದಾರೆ. ನೀವು ಕುರಾನ್ಗೆ ಹೋಗಲು ಬಯಸಿದರೆ
ಈ ನಾಲ್ವರಿಂದ ಕಲೀರಿ ಅವರಲ್ಲಿ ಇಬ್ಬರು ಅಬ್ದುಲ್ಲಾ ಐಬಿನ್ ಮಸೂದ್ ಮತ್ತು ಸರಿ ಆದ್ದರಿಂದ ಮುಹಮ್ಮದ್ ಅವರನ್ನು ಕುರಾನ್ ಶಿಕ್ಷಕರಾಗಿ ಆರಿಸಿಕೊಳ್ಳುತ್ತಾರೆ. ಈ ಇಬ್ಬರು ಶಿಕ್ಷಕರು ಕುರಾನ್ನ 4 ಶ್ರೇಷ್ಠ ಶಿಕ್ಷಕರಲ್ಲಿ ಇಬ್ಬರು. ಇಂದಿನ ಕುರಾನನ್ನು ಅವರು ಒಪ್ಪಲಿಲ್ಲ. ಅಬ್ದುಲ್ಲಾ ಐಬಿನ್ ಮಸೂದ್ ಕೇವಲ 111 ಅಧ್ಯಾಯಗಳು ಇರಬೇಕು ಎಂದು ಹೇಳಿದರು. 116 ಅಧ್ಯಾಯಗಳು ಇರಬೇಕು ಎಂದು ಹೇಳುತ್ತಾರೆ. ಇಂದಿನ ಕುರಾನ್ 114 ಅಧ್ಯಾಯಗಳನ್ನು ಹೊಂದಿದೆ. ಸಾಹಿ ಬುಖಾರಿ ಬೇರೆ ಏನೋ ಹೇಳಿದರು. ನಮ್ಮಲ್ಲಿ ಯಾರೂ ಪಠಿಸದ ಕುರಾನ್ ಭಾಗಗಳನ್ನು ಪಠಿಸುತ್ತಾರೆ. ಅವರು ಕುರಾನಿನ ಶಿಕ್ಷಕರಾಗಿದ್ದಾರೆ. ಅವರು ನಮ್ಮಲ್ಲಿ ಯಾರೂ ಪಠಿಸದ ಕುರಾನ್ ಭಾಗಗಳನ್ನು ಪಠಿಸುತ್ತಾರೆ ಮತ್ತು ಕೇಳಿದಾಗ ಅವರು ಅದನ್ನು ಯಾವುದಕ್ಕೂ ಬಿಡುವುದಿಲ್ಲ ಎಂದು ಹೇಳುತ್ತಾರೆ. ಏಕೆಂದರೆ ಅವನು ಅದನ್ನು ಮುಹಮ್ಮದನ ಬಾಯಿಂದ ಕೇಳಿದನು. ಆಶ್ಚರ್ಯಕರ ಸಂಗತಿಯೆಂದರೆ ಅಬ್ದುಲ್ಲಾ ಐಬಿನ್ ಮಸೂದ್ ಅವರು ಮುಹಮ್ಮದ್ ಪ್ರಸ್ತಾಪಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ. ಅಬ್ದುಲ್ಲಾ ಐಬಿನ್ ಮಸೂದ್ ಅವರು ತಮ್ಮ ಕುರಾನ್ನಲ್ಲಿ 111 ಅಧ್ಯಾಯಗಳನ್ನು ಹೊಂದಿದ್ದರು ಎಂಬುದರ ದಾಖಲೆಗಳನ್ನು ನೋಡಿ. ಇಂದಿನ ಕುರಾನ್ನಲ್ಲಿ 114 ಇದೆ. ಇಂದಿ ಕುರಾನ್ನಲ್ಲಿ 3 ಅಧ್ಯಾಯಗಳಿವೆ. ಮುಹಮ್ಮದ್ ಆಯ್ಕೆ ಮಾಡಿದ ನಂಬರ್ 1 ಶಿಕ್ಷಕರಲ್ಲಿ ಈತನು ಸೇರಿದ್ದಾರೆ. ಮುಹಮ್ಮದ್ ಎಂದರೇನು? ಆ 3 ಅಧ್ಯಾಯಗಳ ಬಗ್ಗೆ ಅಬ್ದಾ ಏನು ಹೇಳುತ್ತಾನೆ? ಇವುಗಳನ್ನು ಹದೀಸ್ ಎಂದು ಅವರು ಹೇಳುತ್ತಾರೆ. ಇವುಗಳು ಪ್ರಕಟಣೆಗಳು ಖಚಿತ, ಆದರೆ ಅವು ಕುರಾನ್ ಅಲ್ಲ. ಇವು ಕೇವಲ ಪ್ರಾರ್ಥನೆಗಳು. ಇತರ ಹುಡುಗರ ಬಗ್ಗೆ ಏನು ಹೇಳುತ್ತಾನೆ? ಅವನು ಏನು ಹೇಳುತ್ತಾನೆ? ಅಬ್ದುಲ್ಲಾ ಮಸೂದ್ ನೀನು ತಪ್ಪು ಎಂದು ಹೇಳುತ್ತಾನೆ ಮತ್ತು ಕುರಾನ್ ತಪ್ಪಾಗಿದೆ. ಇದು 116 ಅಧ್ಯಾಯಗಳು. ಅವನಿಗೆ ಸೇರಬೇಕಾದ ಇನ್ನೂ 2 ಇವೆ. ಇಲ್ಲಿ ಇವರು ಕುರಾನಿನ ಬೋಧನೆಯೊಂದಿಗೆ ಅತ್ಯಂತ ವಿಶ್ವಾಸಾರ್ಹ ಪುರುಷರು ಮತ್ತು ಅವರು ಕುರಾನ್ ಇಂದಿನ ಆವೃತ್ತಿಯನ್ನು ಒಪ್ಪುತ್ತಾರೆ. ಐತಿಹಾಸಿಕ ದಾಖಲೆಯು ಇದನ್ನು ಸೂಚಿಸುತ್ತದೆ. ಆರಂಭಿಕ ಇಸ್ಲಾಮಿಕ್ ದಾಖಲೆಗಳು ಇದನ್ನು ಸೂಚಿಸುತ್ತವೆ. ಆದರೂ ಇದು ನಿಜವೋ? ಸರಿ. ಕುರಾನ್ ಪಠಿಸುವವರು ಬೇರೆ ಬೇರೆ ಕೋಡೆಕ್ಸ್ಗಳನ್ನು ಹೊಂದಿದ್ದು, ಆ ಕೋಡೆಕ್ಸ್ಗಳಲ್ಲಿ ಬೇರೆ ಬೇರೆ ಸಂಖ್ಯೆಯ ಸೂರಾಗಳಿವೆಯೋ? ನೀವು ಪಠಿಸುವವರು ಎಂದು ಹೇಳಿದಾಗ ನಿಮ್ಮ ಅರ್ಥವನ್ನು ನಿರ್ದಿಷ್ಟವಾಗಿ ಹೇಳೋಣವೋ? ಸ್ವೀಕಾರಾರ್ಹ ವಾಚನಕಾರರು ಅಥವಾ ಅವರು ಸ್ವೀಕಾರಾರ್ಹ ಅವಲ್ಲವೇ? ಅಬ್ದುಲ್ ಇಬ್ನ್ ಮಸೂದ್. ಸರಿ. ನಾನು ಉಲ್ಲೇಖಿಸುತ್ತಿರುವ ಇಬ್ಬರೆಂದರೆ ಇಸ್ಲಾಮಿಕ್ ಸಂಪ್ರದಾಯಗಳಲ್ಲಿ ಆ ಇಬ್ಬರು ಕುರಾನ್ ಪಠಿಸುವವರು. ನಾನು ಸರಿಯಾಗಿ ಅರ್ಥಮಾಡಿಕೊಂಡರೆ ಯಾರನ್ನು ಶ್ರೇಷ್ಠ ಪಠಣಕಾರರು ಎಂದು ಹೇಳಲಾಗುತ್ತದೆ. ಹೌದು, ಖಂಡಿತ ಹೌದು. ಸರಿ. ಅವರು ಆ ಕುರಾನ್ಗಳಲ್ಲಿ ವಿಭಿನ್ನ ಸಂಖ್ಯೆಯ ಸೂರಾಗಳೊಂದಿಗೆ ವಿಭಿನ್ನ ಕೋಡೆಕ್ಸ್ಗಳನ್ನು ಹೊಂದಿದ್ದರು. ಆರಂಭದಲ್ಲಿ ಇಬ್ನ್ ಮಸೂದ್ ಸೂರತ್ ಅಲ್ ಫಲಕ್ ಮತ್ತು ಸೂರತ್ ಅಲ್ ನೆಸ್ ಅವರನ್ನು ಕ್ವಾನ್ನ ಭಾಗವಾಗಿ ಪರಿಗಣಿಸಲಿಲ್ಲ. ಸರಿ. ಹೌದು. ಮತ್ತು ನಂತರ ಅವರು 2ನೇ ದಂತಕಥೆಯಲ್ಲಿ ಅಹ್ಮದ್ ಮತ್ತು ಲಫನ್ ಸಮಯದಲ್ಲಿ ಈ ಸ್ಥಾನವನ್ನು ಹಿಂತೆಗೆದುಕೊಂಡರು. ಇದನ್ನು ಇಬ್ನ್ ಹಜ್ಜಲ್ ಅಜಕ್ಲಾನಿ ಅವರು ತಮ್ಮ ಉವ್ನಲ್ಲಿ ತಮ್ಮ ಸಮಗ್ರ ಕೃತಿ ಫತ್ವಾಲ್ ಬೆಹ್ರಿಯಲ್ಲಿ ಉಲ್ಲೇಖಿಸಿದ್ದಾರೆ. ಆದ್ದರಿಂದ ಆರಂಭದಲ್ಲಿ ಇಬ್ನ್ ಮಸೂದ್ ಅಧ್ಯಾಯ 113 ಮತ್ತು ಅಧ್ಯಾಯ 114 ಅನ್ನು ಕುರಾನ್ ಎಂದು ಪರಿಗಣಿಸಲಿಲ್ಲ ಎಂಬ ಹೇಳಿಕೆಯಲ್ಲಿ ಸತ್ಯವಿದೆಯೋ? ಆದರೆ ನಂತರ ಅವರು ಇಜ್ಮಾ ಸಂಭವಿಸಿದಾಗ ಅಥವಾ ಸಹಚರ ನಡುವೆ ಒಮ್ಮತ ಸಂಭವಿಸಿದಾಗ ಆ ಸ್ಥಾನವನ್ನು ಹಿಂತೆಗೆದುಕೊಂಡರು. ಖಚಿತವಾಗಿ ಸರಿಯಾಗಿದೆ. ಆದ್ದರಿಂದ ನನ್ನ ವಾದವು ಸಂಪೂರ್ಣವಾಗಿ ಸಂರಕ್ಷಿಸಲ್ಪಟ್ಟಿದೆ ಎಂದು ಹೇಳಲು ಕಾರ್ಯಸಾಧ್ಯವಲ್ಲ. ಮುಹಮ್ಮದ್ ಅವರ ಜೊತೆಗಾರರಾಗಿದ್ದವರು, ಅವರು ಪ್ರಕಟಣೆಯನ್ನು ಪಠಿಸುವುದನ್ನು ಕೇಳಿಸಿಕೊಂಡವರು, ಆ ದಿವ್ಯಜ್ಞಾನದ ಬಗ್ಗೆ ಭಿನ್ನಾಭಿಪ್ರಾಯ ಹೊಂದಿದ್ದರು ಮತ್ತು ಅದು ಏನೆಂದು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಂರಕ್ಷಣೆಯ ನಿಮ್ಮ ವ್ಯಾಖ್ಯಾನವೇನು? ನಾನು ಮಾತನಾಡುತ್ತಿರುವುದು ಇಸ್ಲಾಮಿಕ್ ವ್ಯಾಖ್ಯಾನ. ಇಸ್ಲಾಮಿಕ್ ವ್ಯಾಖ್ಯಾನ ಏನು? ಬೇರೆ ರೀತಿಯಲ್ಲಿ ಹೇಳುವುದಾದರೆ ಪದಗಳಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಇಲ್ಲ, ಅದು ಇಸ್ಲಾಮಿಕ್ ವ್ಯಾಖ್ಯಾನವಲ್ಲ. ಅದು ಪರಿಪೂರ್ಣವಲ್ಲ. ಇಲ್ಲ, ಅದು ಅರ್ಥವಲ್ಲ. ಇಸ್ಲಾಮಿಕ್ ದೃಷ್ಟಿಕೋನದಿಂದ ನನ್ನ ತಿಳುವಳಿಕೆ ಏನೆಂದರೆ, ಪರಿಪೂರ್ಣ ಸಂರಕ್ಷಣೆ ಎಂದರೆ ಯಾವುದೇ ಅರೇಬಿಕ್ ಪದಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಒಳ್ಳೆಯದು. ಅದಕ್ಕೆ ಮೂಲ ಎಲ್ಲಿದೆ? ಮುಸ್ಲಿಂ ವಿದ್ವಾಂಸರು. ಯಾರು? ಜಾಕಿರ್ ನಾಯ್ಕ್. ಅವನು ಮುಸ್ಲಿಂ ವಿದ್ವಾಂಸನಲ್ಲ. ಅಹ್ಮದ್ ದೀದಾತ್. ಅಧಿಕಾರವಿಲ್ಲ. ಶಬೀರ್ ಅಲಿ. ನಮ್ಮ ಅಧಿಕಾರಿಗಳು ಯಾರು ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ. ನೀವು ವಿವರವಾಗಿ ಹೇಳುವ ಸ್ಥಿತಿಯಲ್ಲಿದ್ದೀರಾ? ನಮ್ಮ ಅಧಿಕಾರಿಗಳು ಯಾರು ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ. ಹೌದು, ನಾನೇ. ಮತ್ತು ಸ್ಪಷ್ಟವಾಗಿ ನಿಮಗೆ ತಿಳಿದಿದೆ. ಕುರಾನನ್ನು ಪ್ರವಾದಿಯವರ ಕಾಲದಿಂದ ಇಲ್ಲಿಯವರೆಗೆ ನಾವು ನಂಬುವ ಕುರಾನನ್ನು ಸಂರಕ್ಷಿಸಲಾಗಿದೆ. ಸಹಿಯಾ ಮುಸ್ಲಿಂನಲ್ಲಿ ಇನ್ನೂ ಬಹಳಷ್ಟು ವಿಷಯಗಳಿವೆ. ಅಲ್ಲಿ ಬಸ್ರಾ ಪಠಣಕಾರರು ಕುರಾನ್ ದೊಡ್ಡ ಭಾಗಗಳನ್ನು ಪಠಿಸುತ್ತಿದ್ದರು ಎಂದು ಹೇಳುತ್ತದೆ. ಆದರೆ ಅವರು ಈ ಭಾಗವನ್ನು ಮಾತ್ರ ನೆನಪಿಸಿಕೊಳ್ಳುತ್ತಿದ್ದ ಭಾಗಗಳನ್ನು ಮರೆತರು ಮತ್ತು ಅವರು ಮರೆತಿದ್ದ ದೊಡ್ಡ ಭಾಗಗಳನ್ನು ಪಠಿಸುತ್ತಿದ್ದರು. ಅವು ಇಂದು ಕುರಾನಲ್ಲಿ ಕಂಡುಬರುವುದಿಲ್ಲ. ಈಗ ಕೆಲವರು ಅವುಗಳನ್ನು ರದ್ದುಪಡಿಸಲಾಗಿದೆ ಎಂದು ವಾದಿಸುತ್ತಾರೆ. ಅದು ಉಪಯೋಗಕ್ಕೆ ಬಾರದ ಸಂಗತಿಯಾಗಿದೆ. ನಿಮ್ಮಲ್ಲಿ ರದ್ದತಿಯ ಕಾನೂನನ್ನು ತಿಳಿದಿರುವವರಿಗೆ ಇದು 3 ರೀತಿಯ ರದ್ದತಿಗಳಲ್ಲಿ ಒಂದಕ್ಕೆ ಸರಿಹೊಂದುವುದಿಲ್ಲ. ಅದು ಕೆಲಸ ಮಾಡುವುದಿಲ್ಲ. ಆದ್ದರಿಂದ ಆರಂಭಿಕ ಮುಸ್ಲಿಮರು ಈ ವಿಷಯಗಳ ಬಗ್ಗೆ ವಾದಿಸುತ್ತಿದ್ದಾರೆ. ಭಾಗಗಳು ಕಳೆದುಹೋಗಿವೆ ಎಂದು ಹೇಳುವ ದಾಖಲೆಗಳು ನಿಮ್ಮ ಬಳಿ ಇವೆ. ಆದ್ದರಿಂದ ಇದು ಕೇವಲ ಸಣ್ಣ ವ್ಯತ್ಯಾಸಗಳಲ್ಲ, ಇವು ಇಡೀ ಅಧ್ಯಾಯಗಳಾಗಿವೆ. ಅವು ಅಂಗೀಕೃತ ವ್ಯತ್ಯಾಸಗಳನ್ನು ಒಳಗೊಂಡಿವೆ. ಕುರಾನನ್ನು ಸಂಪೂರ್ಣವಾಗಿ ಸಂರಕ್ಷಿಸಲಾಗಿದೆ ಎಂದು ನೀವು ಮತ್ತೊಮ್ಮೆ ಆಕ್ಷೇಪಿಸಲು ಸಾಧ್ಯವಿಲ್ಲ. ಮತ್ತೆ ನೀವು ಅದನ್ನು ರಕ್ಷಣಾತ್ಮಕ ಸ್ಥಾನವಾಗಿ ಸಮರ್ಥಿಸಿಕೊಳ್ಳಬಹುದು. ನಿಮಗೆ ಬೇಕಾದುದನ್ನು ಖಚಿತವಾಗಿ ರಕ್ಷಿಸಬಹುದು ಮತ್ತು ದೈವಶಾಸ್ತ್ರವನ್ನು ಬದಲಾಯಿಸಲಾಗಿದೆ ಎಂದು ನಾನು ಇಲ್ಲಿ ವಾದಿಸುತ್ತಿಲ್ಲ.
ಆರಂಭಿಕ ಮುಸ್ಲಿಮರು ತಮ್ಮ ದೈವಶಾಸ್ತ್ರವನ್ನು ಸಂರಕ್ಷಿಸುವ ಅತ್ಯುತ್ತಮ ಕೆಲಸವನ್ನು ಮಾಡಿದ್ದಾರೆ ಎಂದು ನಾನು ವಾದಿಸುತ್ತಿಲ್ಲ. ನಾನು ಕುರಾನಿನ ಪದಶಃ ಸಂರಕ್ಷಣೆಯ ಬಗ್ಗೆ ಮಾತನಾಡುತ್ತಿದ್ದೇನೆ. ಒಮ್ಮೆ ನೀವು ಆರಂಭದ ಮೂಲಗಳನ್ನು ರಕ್ಷಣಾತ್ಮಕ ಕೋನದಿಂದ ನೋಡದಿದ್ದರೆ ಅದನ್ನು ನಂಬಲು ಯಾವುದೇ ಉತ್ತಮ ಕಾರಣವಿಲ್ಲ. ಆದರೂ ಮುಸ್ಲಿಮರ ವಾದವೇನೆಂದರೆ ಇದು ಮುಹಮ್ಮದ್ಗೆ ನೀಡಲಾದ ಮೂಲ ಪ್ರಕಟಣೆಯಾಗಿದೆ, ಇದನ್ನು ಎಂದಿಗೂ ಬದಲಾಯಿಸಲಾಗಿಲ್ಲ. ನೀವು ಈಗ ಹೇಳಿದ್ದನ್ನು ಹೆಚ್ಚಿನ ಮುಸ್ಲಿಮರಿಗೆ ಇದರ ಕುರಿತಾಗಿ ತಿಳಿದಿದೆಯೋ? ಅಲ್ಲಾಹನು ಏನನ್ನು ಸಂಗ್ರಹಿಸಬೇಕೆಂದು ಬಯಸಿದ್ದನೋ ಅದನ್ನು ಉತ್ಮಾನ್ ನಿಖರವಾಗಿ ಸಂಗ್ರಹಿಸಿದನು ಎಂದು. ಕೆಲವರು ಹೇಳುತ್ತಾರೆ, ಸುಟ್ಟುಹೋದ ಎಲ್ಲವೂ ವಿಭಿನ್ನವಾಗಿತ್ತು, ಆದರೆ ಅದಕ್ಕೆ ನಂಬಿಕೆಯ ಅಗತ್ಯವಿದೆ, ಅದು ಪುರಾವೆ ಆಧಾರಿತ ಸ್ಥಾನವಲ್ಲ. ಯೇಸುವಿನ ವಿಷಯಕ್ಕೆ ಬಂದಾಗ ನಾನು ಯೋಹಾನನ ಸುವಾರ್ತೆಯ ಬಗ್ಗೆ ತೀವ್ರ ಸಂದೇಹ ಹೊಂದಿದ್ದೆನು. ಉದಾಹರಣೆಗೆ, ಈಗಿರುವ ಕ್ರೈಸ್ತರ ಪ್ರಕಾರ ಅಲ್ಲ, ಆದರೆ ವಿಮರ್ಶಾತ್ಮಕ ವಿದ್ವಾಂಸರ ಪ್ರಕಾರ ಯೋಹಾನನ ಸುವಾರ್ತೆಯನ್ನು 60 ಕ್ರಿಸ್ತ ಶಕೆ ಮತ್ತು ಬಹುಶಃ ಕ್ರಿಸ್ತ ಶಕೆ 60ರ ಮಧ್ಯ ಕಾಲದಲ್ಲಿ ಬರೆಯಲಾಗಿದೆ, ಯೇಸುವಿನ ಮರಣದ ನಂತರದ ಇತ್ತೀಚಿನ 70 ವರ್ಷಗಳು. ಮತ್ತು ಆದ್ದರಿಂದ ನಾನು ಯೋಹಾನನ ಸುವಾರ್ತೆಯನ್ನು ಟೀಕಿಸುತ್ತಿದ್ದೆ. ಮುಹಮ್ಮದ್ ಅವರ ಮರಣದ 150 ವರ್ಷಗಳ ನಂತರ ಅವರ ಜೀವನದ ಬಗ್ಗೆ ಯಾರೋ ಮೊದಲ ಬಾರಿಗೆ ಹಲವು ಸಂಗತಿಗಳನ್ನು ಬರೆದರು. ತದನಂತರ ಆ ಪುಸ್ತಕವು ಕಳೆದೊಯ್ಯಿತು ಮತ್ತು ನಮ್ಮ ಬಳಿ ಇರುವುದು ಆ ಪುಸ್ತಕದ ಕೆಲವು ಭಾಗಗಳನ್ನು ಕಾಪಾಡಲಾಗಿದೆ, ಮತ್ತು ನಾನು ಈ ಪುಸ್ತಕದ ಒಂದು ಭಾಗವನ್ನು ಮಾತ್ರ ಕಾಪಾಡಿದ್ದೇನೆ, ಏಕೆಂದರೆ ಅದರ ಉಳಿದ ಭಾಗವು ನಂಬಲಾಗದು ಎಂದು ನಾನು ಭಾವಿಸಿದೆ. ಆದ್ದರಿಂದ ಮುಹಮ್ಮದ್ನ ಜೀವನದ ಬಗ್ಗೆ ನಮ್ಮಲ್ಲಿರುವ ಮೊದಲ ಪುರಾವೆಯು ಯೇಸುವಿನ ಜೀವನದ ಬಗ್ಗೆ ನಮ್ಮಲ್ಲಿರುವ ಮೊದಲ ಪುರಾವೆಗಳಿಗಿಂತ ಬಹಳ ತಡವಾಗಿ ಬಂದಿರುತ್ತದೆ, ಮತ್ತು ಅದನ್ನು ಕಾಪಾಡಿದ ವ್ಯಕ್ತಿಯು ವಿಶ್ವಾಸಾರ್ಹವಲ್ಲ ಎಂದು ಹೇಳಿಕೊಂಡನು.